ಗಾಯ್ಸ್, ನಾನು ಅಬ್ಸೆಷನ್ ಮೂವಿ ನೆನ್ನೆ ನೋಡಿದೆ. ತುಂಬಾ ಚೆನ್ನಾಗಿದೆ. ಬನ್ನಿ ಕಂಪ್ಲೀಟಾಗಿ ಕನ್ನಡದಲ್ಲಿ ರಿವ್ಯೂ ಕೊಡ್ತೀನಿ ಏನಾಗುತ್ತೆ ಅಂತ. ಇವನು ಬಂದ್ಬಿಟ್ಟು ಒಂದು ಹುಡುಗಿ ನಿಕ್ಕಿನ ತುಂಬ ಪ್ರೀತಿಸ್ತಾ ಇರ್ತಾನೆ. ಆ ಪ್ರೀತಿ ಅವನಿಗೆ ಯಾವ ಥರ ಹುಚ್ಚು ಮಾಡಿರುತ್ತೆ ಅಂದರೆ, ಇಡೀ ಪ್ರಪಂಚದಲ್ಲೇ ಅವಳು ಇವನ್ನ ಮಾತ್ರ ಪ್ರೀತಿಸಬೇಕು ಅನ್ನೋ ಹುಚ್ಚಿ ಇರುತ್ತೆ. ಅದನ್ನು ಬಂದು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊತಾನೆ. ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಾಗ ಅವಳು, ನೀನು ಅವಳಿಗೆ ಏನಾದರೂ ಗಿಫ್ಟ್ ಕೊಟ್ಟಿದ್ಯಾ, ಚಾಕ್ಲೇಟ್ಸ್ ಏನಾದರೂ ಕೊಡಿಸಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಸಾಕು ಸ್ಟಾಪ್ ಮಾಡು, ನೀನೇನು ಒಳ್ಳೆ ಚಿಕ್ಕ ಮಕ್ಕಳ ಥರ ಹೇಳ್ತಿದ್ದೆ, ಇಲ್ಲಿಂದ ಎದ್ದೋದ್ರೆ ಸಾಕು ನೀನು ಅಂತ ಹೇಳ್ತಾನೆ. ನಿಜವಾಗ್ಲೂ ನಾನು ಎದ್ದೋಗ್ಬೇಕಂತ ಕೇಳ್ತಾಳೆ. ಹೌದು ಎದ್ದೋಗು ಅಂತ ಹೇಳ್ತಾನೆ. ಅದಕ್ಕೆ ಇವನೇನು ಮಾಡ್ತಾನೆ, ಬೇರೆ ಅವನು ಹೇಳ್ತಾನೆ, ಸಾರಿ ನಾನೇನು ಮಾಡಿಲ್ಲ ಅಂತ. ಇಟ್ಸ್ ಓಕೆ ಅಂತ ಅವಳೇನು ಮಾಡ್ತಾಳೆ, ಸರಿ ಆಯಿತು ನಿಮ್ಗೇನು ಬೇಕೋ ಅದನ್ನು ನೀವು ಡಿಸ್ಕಷನ್ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಅವ್ನಿಗೆ ಬೆಸ್ಟ್ ಆಫ್ ಲಕ್ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಮೇಲೆ ಅವ್ರ ಫ್ರೆಂಡ್ ಹೇಳ್ತಾನೆ, ನೀನು ಅವಳ ಜೊತೆ ಡೇಟಿಂಗ್ ಮಾಡಿದ್ಯಾ, ರೊಮ್ಯಾನ್ಸ್ ಮಾಡಿದ್ಯಾ, ಆ ಥರ ಏನಾದರೂ ಮಾಡು, ಅವಳಿಗೆ ಆ ಥರ ಇಂಪ್ರೆನ್ಸ್ ಮಾಡು, ಅವಳು ನಿನಗೆ ಸಿಕ್ಕಿದ್ರೂ ಸಿಕ್ಬೋದು, ಇವತ್ತು ನೈಟೇ ಮಾಡು ಅಂತ ಹೇಳ್ತಾನೆ. ಅವನು ವಾಟ್ ಅದನ್ನು ಹೇಳ್ತಿದ್ದೆ ನೀನು, ಹೌದು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಇವನೇನು ಮಾಡ್ತಾನೆ, ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಇವನು ಫ್ರೆಂಡು ಕೂಡ ಹೋಗು ಹೋಗು ಎಲ್ಲ ನೀಟಾಗೆ ಕ್ಯಾಚ್ ಹಾಕೋ ಹೊಳ್ಳನ ಅಂತ ಚೆನ್ನಾಗಿ ಪ್ಲ್ಯಾನ್ ಕೊಟ್ಟು ಕಳಿಸ್ತಾನೆ. ಸರಿ ಆಯಿತು ಅಂತ ಇವನೇನು ಮಾಡ್ತಾನೆ, ಮನೆಗೆ ಹೋಗಿ ನೋಡ್ತಾನೆ. ಮನೆಗೆ ಹೋಗಿ ನೋಡಿದಾಗ ಇವನದೊಂದು ಕ್ಯಾಟ್ ಇರುತ್ತೆ, ಸ್ಯಾಂಡಿ ಅನ್ನೋ ಕ್ಯಾಟು. ಆ ಕ್ಯಾಟ್ ಏನಾಗುತ್ತೆ, ಸತ್ತೋಗ್ಬಿಡಿರುತ್ತೆ. ಸತ್ತೋಗಿದಾಗ ಇವನು ಬಂದು ನೋಡ್ತಾನೆ, ಇದೇನಕ್ಕಿದು ಸಡನ್ನಾಗಿ ಹಿಂಗೆ ಸತ್ತೋಯ್ತು ಅಂತ. ಇವನ ಹತ್ರ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಪೀಲ್ಸ್ ಎಲ್ಲ ಇರುತ್ತೆ, ಅದನ್ನು ತಿಂದು ಈ ಸ್ಯಾಂಡಿ ಕ್ಯಾಟ್ ಅನ್ನೋ ಸತ್ತೋಗಿರುತ್ತೆ. ಈ ಪ್ರಪಂಚದಲ್ಲೇ ಇವನಿಗೆ ಅತಿ ಹೆಚ್ಚಾಗಿ ಪ್ರೀತಿಸೋದು ಈ ಸ್ಯಾಂಡಿ ಅನ್ನೋ ಕ್ಯಾಟು. ಆ ಕ್ಯಾಟ್ ಏನಾಗಿರುತ್ತೆ, ಟ್ಯಾಬ್ಲೆಟ್ನ ತಿಂದು ಸತ್ತೋಗಿರುತ್ತೆ. ಇವನು ಕೂಡ ಓ ಮೈ ಗಾಡ್ ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ಸ್ನೆಲ್ಲ ಎತ್ತಿಟ್ಬಿಟ್ಟು ಅದನ್ನು ಏನೇನು ಮಾಡಬೇಕು ಅದ್ರ ಕಾರ್ಯ ಎಲ್ಲ ಮಾಡಿ ಇವನು ಪಾಡಿಗೆ ಇವನು ಮಲಗಿರ್ತಾನೆ. ಮಲಗಿರ್ಬೇಕಾದ್ರೆ ಇವಳನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾನೆ. ನೋಡ್ತಿರ್ಬೇಕಾದ್ರೆ ಇವಳು ಎಷ್ಟು ಚೆನ್ನಾಗಿದ್ದಾಳೆ, ಇವಳು ಯಾವಾಗ ನನ್ನ ಲವ್ ಮಾಡೋದು, ನಾನು ಯಾವಾಗ ಪ್ರಪೋಸ್ ಮಾಡೋದು ಅಂತ ಎದುರುಕೊಂಡು ನೋಡ್ತಾನೆ ಇರ್ತಾನೆ. ಅದೇ ಟೈಮ್ಗೆ ಅವಳು ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ, ನಾನು ಈ ಥರ ಒಂದು ಪಾರ್ಟಿಗೆ ಬಂದಿದ್ದೆ, ಅಲ್ಲಿ ನಕ್ಲೇಸ್ ಕಳೆದೋಯ್ತು, ಏನು ಮಾಡೋದಂತ ಗೊತ್ತಾಗ್ತಲ್ಲ ಅಂತ. ಅದಕ್ಕೆ ಅವನು ಸರಿ ಆಯಿತು ಅಂತ ಅಂದ್ಬಿಟ್ಟು ಫೋನ್ ಇಡ್ತಾನೆ, ಸಿಗ್ತೀನಿ ಅಂತ. ಇವನೇನು ಮಾಡ್ತಾನೆ, ಅವಳಿಗೆ ನಕ್ಲೇಸ್ ಗಿಫ್ಟ್ ಮಾಡೋಣ ಅಂತ ಒಂದು ಅಂಗಡಿಗೆ ಹೋಗ್ತಾನೆ. ಅಂಗಡಿಗೆ ಹೋದಾಗ ಅಲ್ಲಿ ನಕ್ಲೇಸ್ ನೋಡ್ತಾನೆ, ಅವನು ಹಾಕೊಂಡು ನೋಡ್ತಾನೆ. ಅವನಿಗೆ ಆ ನಕ್ಲೇಸ್ ಇಷ್ಟ ಆಗೋದಿಲ್ಲ. ಆಮೇಲೆ ಏನು ಮಾಡ್ತಾನೆ, ಪಕ್ಕದಲ್ಲಿ ಒಂದು ಒನ್ ವಿಶ್ ವಿಲೋ ಅಂತ ಇರುತ್ತೆ, ಅದನ್ನು ನೋಡ್ತಾನೆ. ಅದನ್ನು ನೋಡ್ಬಿಟ್ಟು ವಾಟ್ ಇಸ್ ದಿಸ್ ಅಂತ ಅವ್ರಿಗೆ ಕೇಳ್ತಾನೆ. ಅಲ್ಲಿರೋ ಒಂದು ಲೇಡಿ ಹೇಳ್ತಾಳೆ, ಇದು ನೀನು ಯಾರಿಗಾದ್ರೂ ಕೊಟ್ಬಿಟ್ಟು ನಿನ್ನ ವಿಶ್ನ ಹೇಳ್ಕೊಂಡ್ರೆ ಅದು 100ಗೆ 200% ಆಗುತ್ತೆ ಅಂತ ಹೇಳ್ತಾಳೆ. ಏನು ತಮಾಷೆ ಮಾಡ್ತಿದ್ದೆ ಅಂತ ಕೇಳ್ತಾಳೆ. ಸೀರಿಯಸ್ ಆಗಿ ಅಂತ ಹೇಳ್ತಾನೆ. ಸರಿ ಓಕೆ ಅಂತ ಅವನು ಅದನ್ನು ಪರ್ಚೇಸ್ ಮಾಡಿಕೊಂಡು ಪಾರ್ಟಿಗೆ ಬರ್ತಾನೆ. ಪಾರ್ಟಿಗೆ ಬಂದಾಗ ಎಲ್ಲರೂ 4 ಜನ ಇರ್ತಾಳೆ. ಅವಳಿಗೆ ಕುಡಿಯೋದು ಅದೆಲ್ಲ ಇಷ್ಟ ಇರಲ್ಲ. ಆಮೇಲೆ ಇವರೆಲ್ಲರೂ ಸೇರಿಕೊಂಡು ಕುಡ್ದು ಎಂಜಾಯ್ ಮಾಡ್ತಿರ್ತಾಳೆ. ಆಮೇಲೆ ಅವಳ ಫ್ರೆಂಡು ತುಂಬಾ ಕ್ಯೂಟಾಗಿರ್ತಾಳೆ. ಅವಳಿಗೆ ಇವನ ಮೇಲೆ ಸ್ವಲ್ಪ ಲೈಟಾಗಿ ಇಷ್ಟ ಕೂಡ ಇರುತ್ತೆ, ಆದರೆ ಫ್ರೆಂಡಾಗಿ ಇಷ್ಟ ಇರುತ್ತೆ. ಇವಳು ಕೂಡ ಅವ್ರ ಜೊತೆ ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಇವನೇನು ಮಾಡ್ತಾನೆ, ಫುಲ್ಲು ಖುಷಿಯಾಗಿ ಅವ್ನು ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಇವತ್ತು ನೈಟ್ ಎಲ್ಲ ಹೇಳ್ಬಿಡು ನೀನು, ಏನು ಮಿಸ್ ಮಾಡ್ಕೋಬೇಡ ಅಂತ. ಅವಳು ನಿಜವೂ ನಿನ್ನ ಪ್ರೀತಿಸ್ತಾಳ, ಹೋಗಿ ಅವಳಿಗೆ ಹೇಳು ಅಂತ ಒಂದು ಹಗ್ ಕೊಡ್ತಾಳೆ. ಆದರೆ ಇವಳಿಗೆ ಅವನ ಮೇಲೆ ಇಷ್ಟ ಇರುತ್ತೆ. ಅದಾದಮೇಲೆ ಸರಿ ಏನು ಮಾಡ್ತಾರೆ, ಎಲ್ಲರೂ ಹೋಗಬೇಕಾದ್ರೆ ಅವ್ನು ಇನ್ನೊಬ್ಬ ಫ್ರೆಂಡ್ ಏನು ಮಾಡ್ತಾನೆ, ಒಂದು ಕೆಲಸ ಮಾಡು, ನಾನು ಅವಳನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆರ್ ಯು ಶೋರ್ ಅಂತ ಹೇಳ್ತಾನೆ. ಹಾಂ ಅಂತ ಹೇಳ್ತಾನೆ. ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವನೇನು ಮಾಡ್ತಾನೆ, ನಿಕ್ಕಿನ ಕರಿತಾನೆ, ಬಾ ಇಲ್ಲಿ ನನ್ನ ಜೊತೆ ಡ್ರಾಪ್ ಮಾಡ್ತೀನಿ ಅಂತ. ಸರಿ ಆಯಿತು ಅಂತ ಡ್ರಾಪ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಮನೆ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ಡ್ರಾಪ್ ಮಾಡಬೇಕಾದ್ರೆ ಇವನು ಏನು ಮಾಡ್ತಾನೆ, ಅವಳಿಗೆ ಬಾಯ್ ಅಂತ ಹೇಳ್ತಾನೆ. ಅವಳು ಕೂಡ ಬಾಯ್ ಅಂತ ಹೇಳ್ತಾಳೆ. ಆಮೇಲೆ ಅವಳಿಗೆ ಯಾಕೋ ಒಂಥರ ಫೀಲ್ ಆಗ್ತಿರುತ್ತೆ. ಆಮೇಲೆ ನೀನು ಏನಾದರೂ ಹೇಳಬೇಕಾಗಿದೆಯಾ ಅಂತ ಕೇಳ್ತಾಳೆ. ಇಲ್ಲ ಏನು ಹೇಳಂಗೆ ಏನೂ ಇಲ್ಲ ಅಂತ ಹೇಳ್ತಾಳೆ. ನಿಜವಾಗ್ಲು ಅಂತ ಕೇಳ್ತಾಳೆ. ನಿನಗೆ ನನ್ನ ಬಗ್ಗೆ ಏನು ಅನಿಸುತ್ತೆ ಅಂತ ಕೇಳ್ತಾಳೆ. ನೀನು ಬರೀ ಜಸ್ಟ್ ನನ್ನ ಫ್ರೆಂಡು ಅಂತ ಹೇಳ್ತಾನೆ. ಓಕೆ ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಅದಾದಮೇಲೆ ಅವನೇನು ಮಾಡ್ತಾನೆ, ಅವನು ಆ ಗಿಫ್ಟ್ ಶಾಪಲ್ಲಿ ತೊಗೊಂಡಿದ್ದು ಒನ್ ವಿಶ್ ವಿಲೋ ಅನ್ನೋ ಒಂದು ಇದನ್ನು ಯೋಚನೆ ಮಾಡ್ತಾನೆ. ನಾನು ಆ ಗಿಫ್ಟ್ ತೊಗೊಂಡಿದ್ನಲ್ಲ, ಇವಳಿಗೆ ಕೊಡಬೇಕಾಗಿತ್ತು ಅಂತ ಹಿಂದೆಗಡೆ ಕಾರಿಂದ ನೋಡ್ತಾನೆ. ಆಮೇಲೆ ಅದನ್ನು ತೊಗೊಂಡು ಅವಳು ಮನೆ ಒಳಗಡೆ ಹೋದಾಗ ಇವನೇನು ಮಾಡ್ತಾನೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಅವನು ಬೇಡ್ಕೊತಾನೆ. ಇದು ಒಂದು ಗಿಫ್ಟ್ ಬಂದುಬಿಟ್ಟು ಯಾವ ಥರ ಇರುತ್ತೆ ಅಂದರೆ, ಇದನ್ನು ಕೈಯಲ್ಲಿ ಇಟ್ಕೊಂಡು ಏನಾದರೂ ಬೇಡ್ಕೊಂಡು ಅದನ್ನು ಮುರಿದ್ರೆ ಅದು 100% ಆಗುತ್ತೆ ಅಂತ ಹೇಳಿರ್ತಾಳೆ. ಆವಾಗ ಇವನೇನು ಮಾಡ್ತಾನೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡು, ನಿಕ್ಕಿ ಪ್ರಪಂಚದಲ್ಲಿ ಯಾರನ್ನೂ ಅಷ್ಟು ಪ್ರೀತಿಸಬಾರ್ದು, ಅಷ್ಟು ನನ್ನ ಪ್ರೀತಿಸಬೇಕು, ಅವಳು ಫ್ರೀಡಮ್ ಎಲ್ಲ ನನಗೆ ಕೊಡಬೇಕು ಅಂತ ಬೇಡ್ಕೊಂಡಿರ್ತಾನೆ. ಸರಿ ಆಯಿತು ಅಂತ ಬೇಡ್ಕೊಂಡು ಏನು ಮಾಡ್ತಾನೆ, ಅದನ್ನು ಮುರಿದ್ಬಿಡ್ತಾನೆ. ಮುರಿದ ತಕ್ಷಣ ತಿರುಗಿ ಆ ಕಡೆ ನೋಡಿದ್ರೆ ಅಲ್ಲಿ ನಿಕ್ಕಿ ನಿಂತಿರ್ತಾಳೆ. ಇವನಿಗೆ ಶಾಕ್ ಆಗುತ್ತೆ. ಏನಾಯಿತು ಅಂತ ಕೇಳ್ತಾನೆ. ನೀನೇನಾದರೂ ಮನೆ ಒಳಗಡೆ ಬರಬೇಕು ಅಥವಾ ನನಗೇನಾದರೂ ಹೇಳಬೇಕು ಅಂತ ಅಂದ್ಕೊಂಡ ಅಂತ ಕೇಳ್ತಾಳೆ. ಇಲ್ವಲ್ಲ, ನಾನೇನು ಆ ಥರ ಎಲ್ಲ ಹೇಳಿಲ್ಲ ಅಂತ ಹೇಳ್ತಾನೆ. ಹೌದಾ, ಸರಿ ಆಯಿತು ಅಂತ ಅಂದ್ಬಿಟ್ಟು ಆ ಕಡೆ ಬಂದುಬಿಟ್ಟು, ಸರಿ ಆಯಿತು ಬಾ ಮನೆ ಒಳಗಡೆ ಸ್ವಲ್ಪ ಕಾಫಿ ಕುಡಿಯೋಣ, ಏನಾದರೂ ಒಂಚೂರು ಮಾತಾಡೋಣ ಅಂತ ಹೇಳ್ತಾಳೆ. ಇಷ್ಟು ದಿವಸ ಕರೆದಿರೋಳು ಇವತ್ತೇನು ಕರಿತಾವಳೆ ಅಂತ ಅಂದ್ಬಿಟ್ಟು ಅವ್ರಿಗೆ ಓಕೆ ಅಂತ ಕೇಳ್ತಾನೆ. ಸರಿ ಆಯಿತು, ನಾನು ಬರೋಕ್ಕಾಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ, ಸರಿ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಅವಳು ಏನು ಮಾಡ್ತಾಳೆ, ಅವನ ಜೊತೆ ಮನೆಗೆ ಹೋಗ್ಬಿಡ್ತಾಳೆ.
ಮನೆಗೆ ಹೋದಾಗ ಅವನು ಕೂಡ ಅವಳನ್ನ ಏನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಅವಳಿಗೆ ಸಪ್ರೇಟ್ ರೂಮ್ ಕೊಡ್ತಾನೆ, ಹೋಗಿ ರೂಮಲ್ಲಿ ಕುತ್ಕೋ ಅಂತ. ರೂಮಲ್ಲಿ ಕುತ್ಕೊಳ್ಳೋಕ್ಕೆ ಹೋದಾಗ ಇವನೇನು ಮಾಡ್ತಾನೆ, ಅವಳನ್ನ ಮತ್ತೆ ಹೋಗಿ ನೋಡಿದಾಗ ಅವಳು ಹೇಳ್ತಾಳೆ, ನೀನು ನನ್ನ ಜೊತೆ ಬಂದು ಮಲಗ್ಬೋದಾ ಅಂತ ಕೇಳ್ತಾಳೆ. ಸರಿ ಆಯಿತು ಅಂತ ಅವನಿಗೆ ಇಷ್ಟ ಇರುತ್ತೆ. ಆಯಿತು ಅಂತ ಹೋಗಿ ಅವಳ ಪಕ್ಕ ಮಲಗಬೇಕಾದ್ರೆ ಸಡನ್ನಾಗಿ ಅವಳೇ ಕಿಸ್ ಕೊಡೋಕೆ ಹೋಗ್ತಾಳೆ. ಕಿಸ್ ಕೊಡೋಕೆ ಹೋದಾಗ ಸಡನ್ನಾಗಿ ಅವಳನ್ನ ಜೋರಾಗಿ ನೂಕ್ಬಿಡ್ತಾಳೆ. ನೂಕ್ಬಿಟ್ಟು ಯಾರು ನೀನು, ಯಾಕೆ ಹಿಂಗೆ ಮಾಡ್ತಿದ್ದೆ ಅಂತ ಕಿರ್ಸ್ತಾಳೆ. ಇವನಿಗೆ ಸಿಕ್ಕಾಪಟ್ಟೆ ಭಯ ಆಗೋಗುತ್ತೆ. ಏನಿದು ಈ ಥರ ಹಿಂಗೆ ಮಾಡ್ತಾಯಿದ್ಯಾ ಅಂತ. ಯಾವಾಗ ಅವನು ಅವಳು ಬೇಕು ಅಂತ ಅದನ್ನು ಮುರಿತಾನೋ ಆವಾಗಲೇ ಇವಳ ಮೇಲೆ ಒಂದು ಸ್ಪಿರಿಟ್ ಅನ್ನೋದು ಬಂದ್ಬಿಟ್ಟಿರುತ್ತೆ. ಇವಳಾಗಿರಲ್ಲ, ಇವಳು ಬೇರೆಯವಳಾಗಿರ್ತಾಳೆ. ಅವನಿಗೆ ತುಂಬ ಭಯ ಬಂದ್ಬಿಡುತ್ತೆ. ಇದು ಯಾಕೆ ಈ ಥರ ಮಾಡಿದ್ಲು ಇವಳೆ ಕಿಸ್ಕೊಡೋಕೆ ಬಂದ್ಬಿಟ್ಟು ಇವಳೆ ಯಾಕೆ ಈ ಥರ ಹಾಡ್ತಿದ್ದಾಳೆ ಅಂತ ಅನ್ಕೋತಾಳೆ. ಹಂಗಾಗಿದ ತಕ್ಷಣ ಬೆಳಗ್ಗೆನೇ ಇಬ್ಬರು ಎದ್ಬಿಟ್ಟು ಕೆಲ್ಸಕ್ಕೆ ಬರ್ತಾರೆ. ಕೆಲ್ಸಕ್ಕೆ ಬಂದಾಗ ಇವನು ಹೇಳ್ತಾನೆ, ನೆನ್ನೆ ನಾನು ಅವಳ ಜೊತೆ ಇದಕ್ಕೆ ಹೋಗಿದ್ದೆ, ಆದರೆ ಅವಳು ನನ್ನ ಮನೆಯಲ್ಲೇ ಇದ್ಲು. ಅವಳು ನನಗೆ ಈ ಥರ ಎಲ್ಲ ನಡ್ಕೊಳಕ್ಕೆ ಬಂದ್ಲು, ಆದರೆ ಯಾವ ಥರ ನಡ್ಕೊಂಡ್ಲು ಗೊತ್ತಾ, ಅದನ್ನು ಹೇಳಕ್ಕೆ ನಂಗೆ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಏನು ಮಾಡ್ತಾಳೆ, ಮಾರನೇ ದಿವಸ ಅವತ್ತು ನೈಟ್ ಅವನ ಹತ್ರ ಹೋಗ್ಬಿಟ್ಟು, ಸಾರಿ ನೆನ್ನೆ ನೈಟ್ ನಾನು ಮಾಡಿದ್ದೆಲ್ಲ ಕ್ಷಮಿಸ್ಬಿಡು ಅಂತ. ಅವ್ನ ಕ್ಯಾಟ್ ಯಾವ ಥರ ಸತ್ತೋಗಿತ್ತು ಅದೇ ಥರ ಡ್ರೆಸ್ ಹಾಕ್ಕೊಂಡು ಅದೇ ಥರ ಕಣ್ಣು ಬಿಟ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡು ಹೋಗಿರ್ತಾಳೆ. ಹೋಗ್ಬಿಟ್ಟು ಅವನಿಗೆ, ನಾನು ನಿನ್ನ ಜೊತೆ ಇರ್ಬೋದಾ, ಪ್ರಪಂಚದಲ್ಲಿ ಯಾರು ಪ್ರೀತಿಸಿರಷ್ಟು ನಿನ್ನ ಪ್ರೀತಿ ಕೊಡ್ಬೋದಾ ಅಂತ ಹೇಳ್ತಾಳೆ. ಅವನು, ಅಫ್ಕೋರ್ಸ್ ನಾನು ನೀನು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಂತ ಏನು ಮಾಡ್ತಾನೆ, ಇವರಿಬ್ಬರು ತುಂಬ ಅತಿಯಾಗಿ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಕೂಡ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪಾಪ ಅವಳಿಗೆ ಗೊತ್ತೇ ಇರೋದಿಲ್ಲ, ಇವನು ಆ ಒಂದು ಒನ್ ವಿಶ್ ವಿಲೋನ ಬ್ರೇಕ್ ಮಾಡಿರ್ತಾನೆ. ಅದರಿಂದ ಇವಳಿಗೆ ಈ ಥರ ಆಗ್ತಿರುತ್ತೆ ಅಂತ ಇವಳಿಗೆ ಗೊತ್ತಿರುತ್ತೆ. ಇವಳ ಮೇಲೆ ಯಾರೋ ರೈಡ್ ಮಾಡ್ತಾ ಇದ್ದಾರೆ, ಏನೋ ಒಂದು ಸ್ಪಿರಿಟ್ ಥರ ಇದೆ, ನಾನಲ್ಲ ಅಂತ. ಅದನ್ನು ಇವಳು ಎಷ್ಟೊಂದು ಸತಿ ಅವನಿಗೆ ಟಿಫನ್ ಬಾಕ್ಸ್ ಎಲ್ಲ ಕಳಿಸ್ಬೇಕಾದ್ರೆ ಅದ್ರಲ್ಲಿ ಹೇಳಿರ್ತಾಳೆ, ನಾನು ನೀನು ಓಕೆ, ಆದರೆ ಅದು ನಾನಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಇವನು ಅದನ್ನು ತಲೆ ಕೇಳಿಸ್ಕೊಡ್ದೇ ಇಲ್ಲ. ಆಮೇಲೆ ಇವರಿಬ್ಬರು ಒಂದು ದಿವಸ ಡೇಟಿಂಗ್ ಅಂತ ಹೊರಗಡೆ ಬಂದಿರ್ತಾರೆ. ಆವಾಗ ಅವ್ನ ಫ್ರೆಂಡ್ ಏನು ಮಾಡ್ತಾನೆ, ಇವನಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ನಿನಗೆ ಅವಳು ಹೇಳಿದ್ಲಲ್ಲ ಅವರಪ್ಪಗೆ ಕ್ಯಾನ್ಸರ್ ಇದೆ, ಹುಷಾರಿಲ್ಲ ಅಂತ, ಅದೆಲ್ಲ ಸುಳ್ಳು ಕಣೋ, ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ, ಅದೇನಕ್ಕಂತ ಗೊತ್ತಿಲ್ಲ, ಆದರೆ ಅವಳಿಗೆ ಮೆಂಟಲಿ ಟ್ರೀಟ್ಮೆಂಟ್ ಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆವಾಗ ಇವನಿಗೆ ಶಾಕ್ ಆಗುತ್ತೆ. ಇವನೇನು ಮಾಡ್ತಾನೆ, ಹೋಗ್ಬಿಟ್ಟು ಅವಳ ಹತ್ರ ಹೋಗಿ ಹೇಳ್ತಾನೆ, ನಾನು ನಿನ್ನ ಹತ್ರ ಏನೋ ಕೇಳಬೇಕು, ನಿಜ ಹೇಳ್ತೀನಿ ಅಂತ. ಹಾಂ ಕೇಳು, ನಿಜ ಹೇಳ್ತೀನಿ ಅಂತ. ನೀನು ಯಾಕೆ ಸುಳ್ಳು ಹೇಳಿದೆ, ನಿಮ್ಮ ಅಪ್ಪಗೆ ಕ್ಯಾನ್ಸರ್ ಇದೆ ಅಂತ ಕೇಳ್ತಾನೆ. ಆವಾಗಲೇ ಇದು ಬರೋದು, ನೋ 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 ಅಂತ. ಸಡನ್ನಾಗಿ ಎದ್ದು ನಿಂತ್ಕೊಂಡು, ನೋ 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 ನೋ, ನಾನು ನೀನು ಡೇಟಿಂಗ್ ಮಾಡಬೇಕಾದ್ರೆ ನಿನ್ಗೆ ಯಾಕೆ ಬೇಕು ಆ ಚಾಪ್ಟರು, ಬರೀ ನಾವಿಬ್ಬರು ಡೇಟಿಂಗ್ ಮಾತ್ರ ಇರಬೇಕು ಹೊರತು ಯಾವುದಿದೋ ಚಾಪ್ಟರ್ ಇರಬಾರ್ದು ಅಂತ ಏನು ಮಾಡ್ತಾಳೆ, ಅವ್ರನ್ನ ಮತ್ತೆ ಜೋರಾಗಿ ಕಿರ್ಚಿ ಐ ಲವ್ ಯು ಅಂತ ಹೇಳಿ ಸಾರಿ ಕೇಳಿ ಅವ್ರನ್ನ ಮನೆ ಕರ್ಕೊಬಂದ್ಬಿಡ್ತಾಳೆ. ಮನೆ ಕರ್ಕೊಬಂದ್ಬಿಟ್ಟು ಇಬ್ಬರು ಕೂಡ ಒಂದಾಗಿ ಫುಲ್ಲು ಖುಷಿಯಾಗಿರ್ತಾರೆ. ಆಮೇಲೆ ಇವನು, ಏನಿದು ಈ ಥರ ಆಗ್ತದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಕಾರಲ್ಲಿರ್ತಾನೆ. ಅದಾದಮೇಲೆ ಕಾರಲ್ಲಿ ಒಬ್ಳಿಗೆ ಫೋನ್ ಮಾಡ್ತಾನೆ. ಯಾರ ಹತ್ರ ಅವನು ವೆಲ್ ವಿಶ್ ಇದು ತೊಗೊಂಡಿದ್ನೋ ಅವ್ರಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಕೇಳ್ತಾನೆ, ನಾನು ಒಂದು ಇದನ್ನು ತೊಗೊಂಡಿದ್ನಲ್ಲ ನಿಮ್ಮ ಹತ್ರ, ಅದನ್ನು ನಾನು ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ, ಹೆಂಗಾದರೂ ಬ್ರೇಕಪ್ ಮಾಡೋಕ್ಕಾಗುತ್ತಂದರೆ ಅದನ್ನ ಯಾವುದೇ ಕಾರಣಕ್ಕೂ ನೀನು ಮಾಡೋದಕ್ಕಾಗೋದಲ್ಲ, ನೀನು ಸಾಯೋ ಗಂಟ ಅದು ನಿನ್ನ ಜೊತೆ ಇದ್ದೇ ಇರುತ್ತೆ, ಅವಳು ಸಾಯೋ ಗಂಟ ನಿನ್ನ ಪ್ರೀತಿ ಮಾಡೇ ಮಾಡ್ತಾಳೆ ಅಂತ. ಆ್ಯಕ್ಚುಲಿ ಇವನು ಹೋದಾಗ ಅಲ್ಲಿ ಹುಡುಗಿ ಇರ್ತಾಳೆ, ಆದರೆ ಮಾತಾಡೋದು ಅಂಗಡಿಯವನು ಹುಡುಗದವನು ಆಗಿರ್ತಾನೆ. ಅದಾದಮೇಲೆ ಇವರಿಬ್ಬರು ಏನು ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ ಹೇಳಿರ್ತಾಳೆ ಅವಳನ್ನ ಪಾರ್ಟಿ ಕರ್ಕೊಂಬ, ಅವಳು ಮೈಂಡ್ ಚೇಂಜ್ ಮಾಡೋಣ ಅಂತ. ಇವಳು ಎಲ್ಲರನ್ನೂ ಮೀಟ್ ಮಾಡಬೇಕಂತ ಪಾರ್ಟಿಗೆ ಬಂದಿರ್ತಾಳೆ. ಆ ಪಾರ್ಟಿಗೆ ಬಂದಾಗ ಅಲ್ಲಿ ಇವಳು ಏನು ಮಾಡ್ತಾಳೆ, ಸಡನ್ನಾಗಿ ಹೋಗ್ಬಿಟ್ಟು ಅವಳ ಫ್ರೆಂಡ್ ಕೂತಿದ್ದಾರನ್ನ ಎಳೆದ್ಬಿಟ್ಟು ಕೇಳ್ತಾಳೆ, ಐ ಲವ್ ಯು ಅಂತ ಹೇಳ್ಬಿಟ್ಟು ಮುತ್ತು ಕೊಡೋದಕ್ಕೆ ಹೋಗ್ತಾಳೆ. ಆಮೇಲೆ ಮುತ್ತು ಕೊಟ್ಟಿದ ತಕ್ಷಣ ಅವಳೇ ಜೋರಾಗಿ ಕಿರ್ಚ್ಬಿಟ್ಟು ನೋ ಅಂತ ಜೋರಾಗಿ ಕಿರ್ಚಿ, ಇಲ್ಲಿರೋರು ಎಲ್ಲರೂ ಸಾಯ್ತೀರಾ ಅಂತ ಅವಳೇ ಹೇಳ್ತಾಳೆ. ಮತ್ತು ಗ್ಲಾಸ್ ತೊಗೊಂಡು ಅವಳೇ ಹೊಡ್ಕೋತಾಳೆ. ಆವಾಗಲೂ ಹೇಳ್ತಾಳೆ, ಇದೆಲ್ಲ ನಾನು ಮಾಡ್ತಿಲ್ಲ ಅಂತ. ಆದರೆ ಅವನಿಗೆ ಅದೆಲ್ಲ ಅರ್ಥನೇ ಆಗೋದಿಲ್ಲ. ಓಕೆ ಸಮಾಧಾನ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಕೂಡ ಅವಳು ಹೇಳ್ತಾಳೆ, ನಾನಾಗಿಲ್ಲ, ದಯವಿಟ್ಟು ನನ್ನ ಸಾಯಿಸ್ಬಿಡು ಅಂತ ಹೇಳ್ತಾಳೆ. ಅವನು, ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ, ಯಾಕೆ ಬ್ಯಾಡ್ ಥಿಂಕ್ ಮಾಡ್ತೀಯಾ, ನೀನು ನನ್ನವಳು ಅಂತ ಹೇಳ್ತಾನೆ. ಆಮೇಲೆ ಅವಳು ಸುಮ್ಮನೆ ಮಲಗಿಬಿಡ್ತಾಳೆ. ಅವಳಿಗೆ ಐ ಲವ್ ಯು ಅಂದರೆ ಸಾಕು, ಅವಳು ಅವ್ನ ಕಂಟ್ರೋಲ್ಗೆ ಹೋಗ್ಬಿಡ್ತಾಳೆ. ಅದಾದಮೇಲೆ ಅವಳ ಫ್ರೆಂಡ್ ಆಚೆ ಬಂದುಬಿಟ್ಟು ಅವಳ ಫ್ರೆಂಡ್ ಅವನಿಗೆ ಅಡ್ವೈಸ್ ಮಾಡ್ತಿರ್ತಾಳೆ, ಅವಳು ನಿಜವೂ ನಿನ್ನ ಪ್ರೀತಿಸ್ತಿದ್ದಾಳೆ, ಅವಳು ರೊಮ್ಯಾಂಟಿಕ್ ಮಾಡ್ತಾಯಿದ್ದಾಳೆ, ಅವಳು ನಿನಗೆ ತುಂಬ ಸ್ಟ್ರೆಸ್ ಕೊಡ್ತಿದ್ದಾಳೆ, ನಿನ್ನ ಅಡ್ವಾನ್ಸ್ ತೊಗೊತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಹೇಳ್ತಾನೆ, ನನಗೇನೋ ಆ ಥರ ಅನ್ನಿಸ್ತಾ ಇಲ್ಲ ಅಂತ. ಇವಳಿಗೆ ಅವನ ಮೇಲೆ ಲವ್ ಇರುತ್ತೆ. ಅದಾದಮೇಲೆ ಇವರಿಬ್ಬರು ಒಂದು ಗೇಮ್ ಬಗ್ಗೆ ಮಾತಾಡ್ತಿರ್ತಾರೆ. ಗೇಮ್ ಬಗ್ಗೆ ಮಾತಾಡಬೇಕಾದ್ರೆ ಅದರಲ್ಲಿ ಇವನು ಅವಳಿಗೆ ಕಿಸ್ ಕೊಡೋಕೆ ಹೋಗಿರ್ತಾನೆ. ಅದನ್ನು ಹೇಳ್ತಿರ್ಬೇಕಾದ್ರೆ ಸಡನ್ನಾಗಿ ಅವಳು ಬಂದುಬಿಟ್ಟು, ಒಳ್ಳೆ ಕೆಲಸ ಮಾಡಿದೆ ಇದನ್ನು ಹೇಳಿ ಅಂತ ಅವಳನ್ನ ಇದಕ್ಕೆ
ಕಾರ್ಗೆ ಕಲ್ಲಿಟ್ಬಿಟ್ಟು ಕಲ್ಲಿಗೆ ತಲೆನ ಹೊಡ್ದು ಅವಳನ್ನ ಸಾಯಿಸ್ಬಿಟ್ಟು ಆಮೇಲೆ ಆ ಹುಡುಗನಿಗೆ ಹೇಳ್ತಾಳೆ, ಬೇಬಿ ಇದೆಲ್ಲ ಮಾಡಿದ್ದು ನೀನೇ, ನಾನಲ್ಲ, ಇದೆಲ್ಲ ನಿನ್ನ ಮಿಸ್ಟೇಕು, ನನ್ನ ಮಿಸ್ಟೇಕ್ ಅಲ್ಲ, ಸಾರಿ ಸಾರಿ ಸಾರಿ, ನೋ 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 ಅಂತ ಜೋರಾಗಿ ಕಿರ್ಚ್ಬಿಟ್ಟು ಹೋಗಿ ಅವ್ನ ಎದೆ ಮೇಲೆ ಮಲ್ಕೊಂಡು ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ಇದು ನೀನು ತಪ್ಪು ಮಾಡಿದ್ದು, ಅವಳು ತಪ್ಪು ಮಾಡಿದ್ದು ಅಂತ, ಬಟ್ ಇದನ್ನು ನಾನು ಫಿಕ್ಸ್ ಮಾಡಬಲ್ಲೆ, ಅವಳ ಹೆಣನ ತೊಗೊಂಡೋಗಿ ನಾವು ಮನೆಯಲ್ಲಿ ಇಡೋಣ ಅಂತ ಏನು ಮಾಡ್ತಾನೆ ಹೇಳ್ತಾಳೆ. ಸರಿ ಆಯಿತು ಅಂತ ಅವರಿಬ್ಬರು ತೊಗೊಂಬಂದದನ್ನು ಮನೆಯಲ್ಲಿ ಇಡ್ತಾರೆ. ಇವನೇನು ಮಾಡ್ತಾನೆ, ಫುಲ್ ಹುಚ್ಚ ಆಗ್ಬಿಡ್ತಾನೆ. ನಾನು ಮಾಡಿದ ಒಂದೇ ಒಂದು ವಿಶ್ ಇಲ್ಲಿ ಗಂಟ ಬಂದ್ಬಿಡ್ತಲ್ಲ ಅಂತ ಏನು ಮಾಡ್ತಾನೆ, ಮತ್ತೆ ಆ ಅಂಗಡಿ ಹತ್ರ ಹೋಗ್ತಾನೆ. ಅಂಗಡಿ ಹತ್ರ ಹೋಗಿ ಕೇಳ್ತಾನೆ, ನೀವು ಅದು ಹೆಂಗೆ ಇದನ್ನು ಸೇಲ್ ಮಾಡ್ತೀರಾ, ಇದನ್ನು ಸೇಲ್ ಮಾಡಬೇಡಿ, ಇದರಿಂದ ತುಂಬ ತೊಂದರೆ ಆಗ್ತಾ ಇರುತ್ತೆ, ಇದನ್ನು ನಾವು ಏನು ಅನ್ಕೊಂತಿರೋದು ನಿಜ ಆಗುತ್ತೆ, ಅವಳು ನನ್ನ ಅಬ್ಸೆಷನ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ವಾವ್ ಗುಡ್ ಅಲ್ವಾ ನಿಮ್ಮ ಹುಡುಗಿ ಹಂಗೆ ಮಾಡ್ತಿದ್ರೆ ಅಂತ. ಇಲ್ಲಿ ಒಂದು ಹುಡುಗಿ ಇದಲ್ಲ, ಅವಳೆಲ್ಲ, ಇಲ್ಲಿ ಯಾವ ಹುಡುಗಿನೂ ಇಲ್ಲ, ಯಾರೂ ಇಲ್ಲ, ಆ ಹುಡುಗಿನೇ ಆ ಹುಡುಗ ಆಗೋಗಿರ್ತಾನೆ. ಅವನಿಗೂ ಕೂಡ ಆಸೆ ಇರುತ್ತೆ, ನಾನು ಹುಡುಗಿ ಆಗಿರ್ಬಾರ್ದು ಹುಡುಗ ಆಗಬೇಕು ಅಂತ. ಆಮೇಲೆ ಅದನ್ನು ಆ ಕಡೆ ತಿರುಗಿ ನೋಡ್ತಾ ಒನ್ ವಿಶ್ ವಿಲೋ ಇರುತ್ತೆ, ಅದನ್ನು ಎತ್ಕೊಂಡು ಸ್ಟ್ರೈಟಾಗಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾನೆ. ಫ್ರೆಂಡ್ ಮನೆಗೆ ಹೋಗಿ ಅವ್ರ ಫ್ರೆಂಡ್ ಮನೆಯಲ್ಲಿ ಕೇಳ್ತಾನೆ, ಏನಿದು, ಯಾಕೆ ಈ ಥರ ಹಿಂಗೆ ಆಗ್ತಾಯಿದೆ, ನನಗೆ ಒಂದು ಅರ್ಥ ಆಗ್ತಾಯಿಲ್ಲ, ಇದು ನಿಜ ಕಣೋ, ಇದನ್ನು ತೊಗೊಂಡು ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಮುರಿದ್ರೆ ಅದು ನಿಜ ಆಗುತ್ತೆ, ನೀನು ಕೂಡ ಟ್ರೈ ಮಾಡು ಪ್ಲೀಸ್ ಅಂತ ಹೇಳ್ತಾನೆ. ನಾನು ಯಾಕೆ ಟ್ರೈ ಮಾಡಲಿ, ನನ್ನ ಫ್ರೆಂಡ್ಗೆ ಒಳ್ಳೇದಾಗಬೇಕಂತ ಟ್ರೈ ಮಾಡು ಅಂತ ಪಾಪ ಕೇಳ್ತಾರೆ. ಆದರೆ ಅವನೇನು ಮಾಡ್ತಾನೆ, ಅದನ್ನು ಟ್ರೈ ಮಾಡೋದಿಲ್ಲ. ಇವನೇನು ಮಾಡ್ತಾನೆ, ಹೋಗ್ಬಿಟ್ಟು ಅವ್ರ ಫ್ರೆಂಡು ಕೊಟ್ಟಾಗ ಅವ್ರ ಫ್ರೆಂಡ್ ಏನು ಮಾಡ್ತಾನೆ, ಸರಿ ಎಷ್ಟು ಸತಿ ನಿಂಗೆ 50 ಸತಿ ಫೋನ್ ಮಾಡ್ತೀನಿ, ಫೋನ್ ಯಾಕೆ ಎತ್ತಿಲ್ಲ ಅಂತ ಅವ್ರ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋಗ್ಬಿಟ್ಟು, ತಗೋ ಇದನ್ನು ತೊಗೊಂಡು ನನಗೆ ಒಳ್ಳೇದಾಗಲಿ ಅಂತ ಕೇಳ್ಕೊ, ನಮ್ಮ ಫ್ರೆಂಡ್ಶಿಪ್ಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊ ಅಂತ ಕೊಡ್ತಾನೆ. ಆದರೆ ಇವನು ಏನು ಹುಚ್ಚಿನ ಥರ ಹಾಡ್ತಿದ್ಯಾ, ಇದೆಲ್ಲ ವರ್ಕ್ ಆಗುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಹೌದು ವರ್ಕ್ ಆಗುತ್ತೆ, ಒಂದೇ ಒಂದು ಸತಿ ಟ್ರೈ ಮಾಡೋ ಅಂತಾನೆ. ಆದರೆ ಈ ದಡ್ಡನ ಮಗ ಏನು ಮಾಡ್ತಾನೆ, ಇವನಿಗೆ ದುಡ್ಡು ಬೇಕಾಗಿರುತ್ತೆ, ಅದನ್ನು ಹಿಡ್ಕೊಂಡು ದೇವ್ರೆ ನನಗೆ $1 ಮಿಲಿಯನ್ ದುಡ್ಡು ಬೇಕು ಅಂತ ಜೋರಾಗೆ ಅದನ್ನು ಮುರಿತಾನೆ. ಮುರಿದಿದ ತಕ್ಷಣ ಅವನ ತಲೆ ಮೇಲೆ ಎಲ್ಲ ದುಡ್ಡುಗಳು ಬೀಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಇವನಿಗೂ ಕೂಡ ಶಾಕ್ ಆಗುತ್ತೆ, ವಾಟ್, ನಿಜವಾಗ್ಲೂ ಇದು ವರ್ಕ್ ಆಗ್ತಿದೆ ಅಂತ. ಹೌದು ಇದನ್ನೇ ನಾನು ಹೇಳಿದ್ದು, ಅವಳು ನನ್ನ ಮೇಲೆ ಇರೋ ಪ್ರೀತಿಗೆ ಫುಲ್ಲು ಎಲ್ಲರನ್ನೂ ಸಾಯಿಸ್ತಿದ್ದಾಳೆ, ನನ್ನಿಂದ ತಪ್ಪಾಯಿತು ಅಂತ ಜೋರಾಗೆ ಕಿರ್ಸ್ತಿರ್ತಾನೆ. ಅದಾದಮೇಲೆ ಇವನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ ತಕ್ಷಣ ಅಲ್ಲಿ ನೋಡಿದ್ರೆ ಅವಳನ್ನ ಮುಖ ಎಲ್ಲ ಜಜ್ಜಿ ಅವಳು ಬಟ್ಟೆ ಇವಳು ಹಾಕ್ಕೊಂಡಿರ್ತಾಳೆ. ಹಾಕ್ಕೊಂಡು ಎಲ್ಲ ಯೋಚನೆ ಮಾಡಿಕೊಂಡು ಅವಳು ಒಂದು ಹುಡುಗನ ಇಷ್ಟಪಟ್ಟರೆ ಅವ್ನು ಏನು ಇಷ್ಟಪಡ್ತಾನೆ ಅದೇ ರೀತಿ ಕನ್ವರ್ಟ್ ಆಗೋಕ್ಕೆ ಟ್ರೈ ಮಾಡ್ತಾಳೆ. ಇವಳು ಅದೇ ಥರ ಅವ್ನಿಗೆ ಅವಳ ಫ್ರೆಂಡ್ ಇಷ್ಟ ಇರ್ಬೋದು ಅಂತ ಅವಳ ಡ್ರೆಸ್ಸು, ಅವಳ ಒಡವೆ, ಅವಳ ಕತ್ತಲ್ಲಿರೋ ಟ್ಯಾಟು ಎಲ್ಲ ಹಾಕ್ಕೊಂಡು ಅವ್ನಿಗೆ ಐ ಲವ್ ಯು ಅಂತಾಳೆ. ಆಮೇಲೆ ಅವನು ಓ ಮೈ ಗಾಡ್ ಇದೇನು ಹಿಂಗೆ ಮಾಡಿದೆ ಅಂತ ಹೇಳಿದ ತಕ್ಷಣ ಆ ಕಡೆ ಅವರು ಇನ್ನೊಬ್ಬ ಫ್ರೆಂಡ್ ಬರ್ತಾನೆ. ಅವ್ನು ಬಂದಿದ ತಕ್ಷಣ ಅವನು ಕೂಡ ಗನ್ ತೊಗೊಂಡು ಶೂಟ್ ಮಾಡಿಬಿಡ್ತಾಳೆ. ಆವಾಗ ಇವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ನನ್ನಿಂದ ನನ್ನ ಎರಡೂ ಫ್ರೆಂಡು ಕೂಡ ಸತ್ತೋಗ್ಬಿಟ್ರು ಅಂತ. ಒಟ್ಟಿನಲ್ಲಿ ಇವನು ಮಾಡಿದ ಒಂದೇ ಒಂದು ತಪ್ಪು ಅಂದರೆ ಇವಳು ನನ್ನವಳಾಗಿರಬೇಕು, ಇವಳು ಫ್ರೀಡಮ್ ಎಲ್ಲ ನನಗೆ ಸಿಗಬೇಕು ಅಂತ ಅಂದ್ಕೊಂಡಿದ್ದು ಅವನಿಗೆ ವಿಷ ಆಗೋಗುತ್ತೆ. ಅದಾದಮೇಲೆ ಅವಳಿಗೆ ಯಾಮರ್ಸಿ ಏನು ಮಾಡ್ತಾನೆ, ಅವಳನ್ನ ರೂಮಲ್ಲಿ ಕೂಡಾಕ್ಬಿಟ್ಟು ಅವಳು ಹೇಳ್ತಾಳೆ ನನ್ನ ಸಾಯಿಸು ಅಂತ. ನಾನು ನಿನ್ನ ಹಿಂಗೆ ಸಾಯಿಸ್ಲಿ ಅಂತ ಹೇಳಿ ಇವನೇನು ಮಾಡ್ತಾನೆ, ಬಾಚ್ಲ ಒಳಗಡೆ ಹೋಗ್ಬಿಟ್ಟು ವಿಷಾನ ಕುಡಿದ್ಬಿಡ್ತಾನೆ. ವಿಷಾನ ಕುಡ್ದು ಹೊರಗಡೆ ಬಂದು ಅವಳಿಗೆ ಕಿಸ್ ಮಾಡೋದಕ್ಕಂತ ಹೋಗ್ತಾನೆ. ಕಿಸ್ ಮಾಡೋದಕ್ಕೆ ಹೋದಾಗ ಅವನಿಗೆ ವಿಷ ನಶೆ ಹೇರಿ ಸತ್ತೋಗ್ಬಿಡ್ತಾನೆ. ಕೊನೆಯದಾಗಿ ಅವನು ಇಷ್ಟಪಟ್ಟು ಅವ್ನು ಬೇಡ್ಕೊಂಡಿದ್ದ ಪ್ರೀತಿ ಅವನಿಗೆ ಮುಳ್ಳಾಗೋಯ್ತು, ಅವನೇ ಸತ್ತೋದ. ಕೊನೆಯದಾಗಿ ಅವಳನ್ನ ಕೆಳಗಡೆ ಬಿದ್ದೋಗ್ತಾನೆ. ಆಮೇಲೆ ಅವಳು ಒಂಟಿಯಾಗಿ ಹೋಗ್ತಾಳೆ. ಅವಳ ಅತಿಯಾದ ಪ್ರೀತಿ ಅವಳಿಗೆ ತುಂಬ ನೋವು ಕೊಡುತ್ತೆ. ಆ್ಯಕ್ಚುಲಿ ಇಲ್ಲಿ ಅವಳದೇನು ತಪ್ಪಿರಲ್ಲ, ಇದು ಅವ್ನು ಮಾಡಿರೋದು, ಅವ್ನು ಫ್ರೀಡಮ್ ಎಲ್ಲ ಬೇಕು ಅಂತ ಬೇಡ್ಕೊಂಡಿದ್ದು ಇವನು. ಆದರೆ ಅವಳು ತನಾನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಯಾರೋ ಅವಳ ಮೇಲೆ ಬಂದು ಇದನ್ನೆಲ್ಲ ನಟಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದನ್ನು ಅವಳು 1000 ಸತಿ ಹೇಳ್ತಾಳೆ, ನನ್ನ ಸಾಯಿಸು. ಅದೇನೋ ಹೇಳ್ತಾರಲ್ಲ, ಅತಿಯಾದ ಪ್ರೀತಿ ವಿಷ ಆಗುತ್ತೆ ಅಂತ. ಹಾಗೆ ಅವನು ಅತಿಯಾದ ಪ್ರೀತಿ ಕೋರಿಕೆ ಅದು ಅವನಿಗೆ ವಿಷ ಆಗೋಯ್ತು. ಅವಳು ಕೂಡ ಒಂಟಿ ಆಗೋದ್ಲು. ಒಟ್ಟಲ್ಲಿ ಈ ಪಿಕ್ಚರ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.